ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಸಿ ಟಿ ರವಿ ಕಳೆದ ಕೆಲವು ದಿನಗಳಿಂದ ಸುದ್ದಿಯಲ್ಲಿರುವ ರಾಜಕಾರಣಿ. ಹಾಗೆ ನೋಡಿದರೆ ಅವರು ಯಾವತ್ತಿಂದಲೂ ಸುದ್ದಿಯಲ್ಲಿರುವವರೇ. ಅದು ಒಳ್ಳೆಯ ಕಾರಣಕ್ಕಾಗಿ ಅಲ್ಲ. ಅವರ ಬಾಯಿ ಇದೆಯಲ್ಲ, ಆ ಹೊಲಸು ಬಾಯಿಯಿಂದಾಗಿ ಸುದ್ದಿಯಲ್ಲಿರುವ ವ್ಯಕ್ತಿ, ಸದಾ ಸುದ್ದಿಯಲ್ಲಿರುವ ವ್ಯಕ್ತಿ ಸಿ ಟಿ ರವಿ. ಸೊ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಘಟನೆ ಎಲ್ಲರಿಗೂ ಗೊತ್ತು. ಅಲ್ಲಿ ಹೇಳಿದ್ದೇನು ಸಿ ಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅದು ಗೊತ್ತು. ಇದಾದ ಮೇಲೆ ನಡೆದ ಬೆಳವಣಿಗೆಗಳು ತಮಗೆಲ್ಲ ಗೊತ್ತಿದೆ. ನಾನು ಅದರ ಬಗ್ಗೆ ಕಳೆದ 2-3 ದಿನಗಳಿಂದ ವಿಶ್ಲೇಷಣೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರ ಎಲ್ಲಿ ತಪ್ಪಿದೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ. ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸರ್ಕಾರ ಪೊಲೀಸರ ಬಿಹೇವಿಯರ್ ಏನಿದೆ ಅದು ಪ್ರಶ್ನಾರ್ಹವಾದದ್ದು ಅನ್ನೋದನ್ನು ಕೂಡ ನಾನು ಒಂದಕ್ಕಿಂತ ಹೆಚ್ಚು ಬಾರಿ ಹೇಳಿದ್ದೇನೆ. ಯಾಕೆಂದರೆ ನಮಗೆಲ್ಲ ಬಹಳ ಮುಖ್ಯವಾದ್ದು ಜನತಂತ್ರ. ಸೊ ಸಾಂವಿಧಾನಿಕ ನಡವಳಿಕೆಗಳು, ಶಾಸನ ಸಭೆ ಹೇಗೆ ನಡಿಬೇಕು ಅನ್ನೋದು. ಶಾಸನ ಸಭೆ ಏನಿದೆ, ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಇದೆಯಲ್ಲ, ಅದು ಸಂಘರ್ಷ ಯಾವತ್ತೂ ಏರ್ಪಡಕೂಡದು. ಕಾರ್ಯಾಂಗ ತನ್ನ ಕೆಲಸವನ್ನು ಒಂದು ಕಡೆ ಮಾಡಬೇಕಾಗತ್ತೆ, ಶಾಸಕಾಂಗ ಇನ್ನೊಂದು ಕಡೆ ಮಾಡಬೇಕಾಗತ್ತೆ. ಶಾಸನ ಸಭೆಯಲ್ಲಿ ಏನು ಚೇರ್ಮನ್ ಏನಿರ್ತಾರೆ, ಸಭಾಪತಿಗಳು, ಸಭಾಧ್ಯಕ್ಷರು ಇಬ್ಬರೇ ಅಂತಿಮ, ದೇ ಆರ್ ಪರಮ. ಬಟ್ ಅಲ್ಲಲ್ಲಿ ವೈಲೇಟ್ ಆಗೋದು ಇನ್ನೂ ನಡೀತಾ ಇದೆ. ಅದನ್ನೂ ಎಲ್ಲ ವಿವರಿಸಿದ್ದೀನಿ ನಾನು ನಿಮಗೆ. ಯಾಕಂದರೆ ನಾನು ಶಾಸನ ಸಭೆಯ ನಡವಳಿಕೆಯ ಬಗ್ಗೆ, ಹಾಗೆಯೇ ನಮ್ಮ ಸಂವಿಧಾನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಇರುವಂಥ ಪತ್ರಿಕೋದ್ಯಮಿ. ಆದರೆ ಈಗ ಇವತ್ತು ಇದು ಕಾಂಗ್ರೆಸ್ ಮತ್ತು BJPಯ ನಡುವೆ ತೀವ್ರ ರೂಪದ ಹೇಳಿಕೆ ಪ್ರತಿ ಹೇಳಿಕೆಗಳಿಗೆ ಕಾರಣ ಆಗಿದೆ. ಎವ್ರಿಬಡಿ ಟ್ರೈ ಟು ಯೂಸ್ ಇಟ್ ಆಸ್ ಎ ಪೊಲಿಟಿಕಲ್ ವೆಪನ್ ಅಂತ. ಈ ರಾಜಕಾರಣಿಗಳಿಗೆ ಸಂವಿಧಾನನೂ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ. ಈಗ BJP ಏನು ಮಾಡ್ತಾ ಇದೆ, ಇದನ್ನ ಬಳಸಿಕೊಂಡು ಸಿ ಟಿ ರವಿಯವರನ್ನ ಒಂದು ಹುತಾತ್ಮ ಅನ್ನುವ ರೀತಿ ಪ್ರತಿಬಿಂಬಿಸೋದಕ್ಕೆ ನೋಡ್ತಾ ಇದೆ. ಸೊ ಸಿ ಟಿ ರವಿಯವರು ಆ ತಲೆಗೇನೋ ಒಂದು ಬಟ್ಟೆ ಇದನ್ನ ಕಟ್ಕೊಂಡಿದ್ರು, ಅವ್ರಿಗೇನೋ ತಲೆ ತಾಗ್ಬಿಟ್ಟು ರಕ್ತ ಬಂತಂತೆ. ಸೊ ಅದನ್ನು ಅವ್ರು ಬಿಚ್ಚೋದಕ್ಕೂ ರೆಡಿ ಇಲ್ಲ. ಅವರು ವಿಜುವಲ್ಸ್ ಚೆನ್ನಾಗಿರುತ್ತೆ ನೋಡಿ, ತಲೆಗೆ ಹಿಂಗೆ ಕಟ್ಕೊಬಿಟ್ಟು ಹಿಂಗೆ ಹಾಕ್ಬಿಟ್ಟು ಬ್ಯಾಂಡೇಜ್ ಹಾಕಿದಾಗೆ. ಸೊ ಅವರು ಹಾಗೆ ಕಂಟಿನ್ಯೂ ಮಾಡೋದು ಮತ್ತು ಪತ್ರಿಕಾಗೋಷ್ಠಿ ಮಾಡೋದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಡೋದು, ಇನ್ನೊಬ್ಬ ಕೇಂದ್ರ ಸಚಿವ JDSನ ಕುಮಾರಣ್ಣವ್ರು ಹೇಳಿಕೆ ಕೊಡೋದು. ಸೊ ಈ ಹೇಳಿಕೆ ಪ್ರತಿ ಹೇಳಿಕೆಗಳು ನಡೀತಾ ಈಗ ಇವರೆಲ್ಲ ಟ್ರೈ ಮಾಡ್ತಿರುವುದು ಸಿ ಟಿ ರವಿಯವರ ಹತ್ಯೆಗೆ ಸಂಚು ನಡೆದಿತ್ತು, ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ರು ಪೊಲೀಸರು ಅಂತ. ಈ ಮಾತನ್ನು ಯಾವ ಮೂರ್ಖನೂ ನಂಬಲ್ಲ. ಕರ್ನಾಟಕದಲ್ಲಿ ಅಂಥ ಸ್ಥಿತಿ ಇಲ್ಲ. ಸಿ ಟಿ ರವಿ ತಗೊಂಡೋಗ್ಬಿಟ್ಟು ಪೊಲೀಸರು ಎನ್ಕೌಂಟರ್ ಮಾಡಿ, ನಾಟ್ ಎಟ್ ಆಲ್. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಸಿ ಟಿ ರವಿ ಹೇಳಿರುವ ಮಾತನ್ನು, ಅದನ್ನು ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು. ಆ ಗಂಭೀರತೆ ಹೇಗಿತ್ತು ಅಂದರೆ, ಕೆಲವೊಮ್ಮೆ ನಿಯಮಕ್ಕೆ ಮೀರಿ ಪೊಲೀಸರು ವರ್ತನೆ ಮಾಡಿದ್ರು. ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಅಲ್ವಾ. ಸೊ ಪೊಲೀಸರು ಹಾಗೆ ಮಾಡಬಾರ್ದಾಗಿತ್ತು. ರಾತ್ರಿ ಎಲ್ಲ ಸುತ್ತಾಡಿಸೋದು, ಇನ್ನೊಂದು ಮಾಡೋದು, ಅದು ನಾಗರಿಕ ಸಮಾಜದಲ್ಲಿ ಮಾಡಬಾರದ ಕೆಲಸ ಅದು. ಸೊ ಯಾವಾಗ ನೀವು ಅರೆಸ್ಟ್ ಮಾಡ್ತೀರಿ, ತಗೊಂಡೋಗಿ ನ್ಯಾಯಾಧೀಶರ ಮುಂದೆ ತಗೊಂಡೋಗಿ ಅವ್ರು ಎಷ್ಟು ದಿನ ರಿಮಾಂಡ್ ಕೊಡ್ತಾರೆ, ಮುಗಿದೋಗ್ಬಿಡು. ಸುತ್ತಾಕ್ಸೋದು, ಸುಳ್ಳುಗಳನ್ನ ಹೇಳೋದು, 4 ಬೆಳಗಿನವರೆಗೆ ಸುತ್ತಾಕ್ಸೋದು, ಕುಡಿಯೋಕ್ಕೆ ನೀರು ಬೇಕು ಅಂದ್ರೆ ಕುಡಿದಿರೋದು, ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಆ ತಪ್ಪನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸೊ ಈ ಕಾಂಗ್ರೆಸ್ ಸರ್ಕಾರ ಈ ತಪ್ಪನ್ನು ಮಾಡಿರುವುದನ್ನು BJP ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನದಲ್ಲಿದೆ. ಅದಕ್ಕೆ ಕೊಲೆಯ ಯತ್ನ, ಎನ್ಕೌಂಟರ್ ಅನ್ನುವ ಪ್ರಚಾರವನ್ನು ಮಾಡ್ತಾ ಇದೆ. ಸೊ BJP ಈ ರೀತಿ ಮಾಡುವ ಮೂಲಕ ಇಡೀ ಕರ್ನಾಟಕದಲ್ಲಿ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿಗಳು ಎಳ್ಕೊಳುತ್ತಾ ಅಂತ. ಅದಕ್ಕೆ ಕಾರಣ ಇದೆ. ನಾವ್ ದ ಹೋಲ್ ಇಶ್ಯೂ ಈಸ್ ಬಿಕಮಿಂಗ್ ಈಸ್ ಆಸ್ ಎ ಫೈಟ್ ಬಿಟ್ವೀನ್ ಒಕ್ಕಲಿಗ ಅಂಡ್ ಲಿಂಗಾಯಸ್. ಇದು ಒಕ್ಕಲಿಗ ಮತ್ತು ಲಿಂಗಾಯತರ ನಡುವಿನ ಸಂಘರ್ಷವಾಗಿ ಪರಿವರ್ತನೆ ಆಗ್ತಿದೆ. ಹಾಗೇನಾದರೂ ಆದರೆ ಇಟ್ ಈಸ್ ಸುಸೈಡಲ್ ಟು BJP.
ಹಾಗೇನಾದರೂ ಆದರೆ ಇದು BJPಗೆ ಆತ್ಮಘಾತುಕವಾದದ್ದು. ಯಾಕೆ ಅಂತ ನೀವು ಇವತ್ತಿನ ಪತ್ರಿಕೆಗಳು ಗಮನಿಸಿರ್ಬೋದು. ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪರವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆ ಹೇಳಿಕೆಯ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರರಿಗೆ ಏನು CT ರವಿಯವರು ಆಡಿರುವ ಮಾತನ್ನ ಖಂಡಿಸಿದ್ದಾರೆ. ಅವರು ಕೇವಲ ಅದು ಕಾಂಗ್ರೆಸ್ನ ನಾಯಕರಾಗಿರುವ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಯಾಗಿ ಉಳಿದಿಲ್ಲ. ಹಿ ಈಸ್ ರಿಪ್ರೆಸೆಂಟಿಂಗ್ ಅಖಿಲ ಭಾರತ ವೀರಶೈವ ಮಹಾಸಭಾ. ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇಸ್ ಎಂಟರ್ಡ್ ಇನ್ ಟು ಫೈಟ್. ಅದು ಅಖಾಡಕ್ಕೆ ಇಳಿದಿದೆ. ಅದು ಅಖಾಡಕ್ಕೆ ಇಳಿಯುವ ಮೂಲಕ ಪಂಚಮಸಾಲಿ ಲಿಂಗಾಯತರ ನಾಯಕಿಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಂಬಲ ನೀಡುವ ಮೂಲಕ ಅದು CT ರವಿಯರನ್ನ ವಿರೋಧಿಸಿದೆ. CT ರವಿ ಇಸ್ ಅನ್ ಒಕ್ಕಲಿಗ. ಸೊ ಅದರ ಜೊತೆಗೆ ಇದನ್ನು ನಾನು ಇಷ್ಟು ಸೂಕ್ಷ್ಮವಾಗಿ ವಿವರಿಸೋದಕ್ಕೆ ಕಾರಣ ಏನು ಅಂದ್ರೆ, ಕರ್ನಾಟಕ ರಾಜಕಾರಣ ಏನಿದೆ ಅದು ಸ್ವಾತಂತ್ರ್ಯ ನಂತರ ಒಕ್ಕಲಿಗ ವರ್ಸಸ್ ಲಿಂಗಾಯತ್ ಹೋರಾಟದ ರಾಜಕಾರಣವೇ ಆಗಿದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೀವು ತೆಗೆದು ನೋಡಿದರೆ ಈ ಎರಡು ಪ್ರಬಲ ಜಾತಿಗಳ ನಡುವಿನ ಫೈಟ್ ಇದೆಯಲ್ಲ, ಅಧಿಕಾರದ ಹೋರಾಟ ಇದೆಯಲ್ಲ, ಅದೇ ಮುಖ್ಯವಾಗಿದೆ ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ. ಸೊ ಈವನ್ ಇದು ಭಾಷಾವಾರ ಪ್ರಾಂತ್ಯಗಳ ರಚನೆಯ ನಂತರ ಮೈಸೂರು ಇರುವುದು ಕರ್ನಾಟಕ ಬದಲಾದದ್ದು, ಉತ್ತರ ಕರ್ನಾಟಕವನ್ನು ಮೈಸೂರಿಗೆ ಸೇರಿಸುವ ಮುಂಬೈ ಕರ್ನಾಟಕ ಆ್ಯಂಡ್ ಹೈದರಾಬಾದ್ ಕರ್ನಾಟಕ, ಈ ಸೇರಿಸುವ ಸಂದರ್ಭದಲ್ಲೂ ಕೂಡ ಹಳೆ ಮೈಸೂರು ಪ್ರದೇಶದ ಜನ ಮೀನ್ಸ್ ನಾಯಕರುಗಳು, ಜನರಿಗೇನು ಸಂಬಂಧ ಇಲ್ಲ, ಇದೆಲ್ಲ ಪೊಲಿಟಿಷಿಯನ್ಸ್, ದೇ ಅಪೋಸ್ಡ್ ಇಟ್. ಯಾಕೆ ಅಂದರೆ ಕರ್ನಾಟಕ ಏಕೀಕರಣ ಆದರೆ ಆವಾಗ ಲಿಂಗಾಯತ್ಸ್ ವಿಲ್ ಬಿ ಮೋರ್ ಪವರ್ಫುಲ್. ಅದು ಕುಡಿದು ಅವರ ನಿಯಂತ್ರಣ ಬರುತ್ತೆ ಅನ್ನೋದಕ್ಕೆ ಆ ಕಾಲದಲ್ಲಿ ಹಲವು ನಾಯಕರು ಹೇಳಿಕೆ ನೀಡಿ ಅದಕ್ಕೆ ತಡೆ ಒಡ್ಡಿದ್ದುಂಟು. ಆದರೆ ಅದಾದ ಮೇಲೆ ಈ ಒಂದು ಲಿಂಗಾಯತ್ ಒಕ್ಕಲಿಗ ಫೈಟ್ ಏನಿದೆ ಆ ಫೈಟು ಹಾಗೆ ನಡೀತಾ ಬಂತು. ಆದ್ದರಿಂದ ನೀವು ಗಮನಿಸ್ತಾ ಹೋಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ಸಂಪೂರ್ಣವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ತೊಡಗಿಸ್ಕೊಂಡೇ ಇಲ್ಲ. ಸೊ ನೀವು ಇಡೀ ಲಿಂಗಾಯತ ಸಮುದಾಯ ಜನತಾ ಪರಿವಾರದಿಂದ BJPಯವರೆಗೆ ಏನು ಬಂದಿದ್ದಿದೆ ಅದನ್ನು ನೀವು ಗಮನಿಸಿ. ಅಂದರೆ ಕಾಂಗ್ರೆಸ್ನಲ್ಲಿ 69ರಲ್ಲಿ ಇಂಡಿಕೇಟ್ ಆ್ಯಂಡ್ ಸಿಂಡಿಕೇಟ್ ಅಂತ ಇತ್ತು. ಅಂದರೆ ಇಂದಿರಾ ಗಾಂಧಿಯ ಪರವಾಗಿರುವವರು ಮತ್ತು ಇಂದಿರಾ ಗಾಂಧಿಯ ವಿರೋಧವಾಗಿರುವವರು. ಈ ಸಿಂಡಿಕೇಟ್ನಲ್ಲಿ ಬಹುತೇಕ ಹಿರಿಯ ಲಿಂಗಾಯತ್ ನಾಯಕರಿದ್ದರು ಕರ್ನಾಟಕದಲ್ಲಿ. ಅವರು ಹಾಗೇನೆ ಶಿಫ್ಟ್ ಆಗಿ ಬಂದ್ಬಿಟ್ಟು ನಂತರ ಜನತಾ ಪರಿವಾರಕ್ಕೆ ಬಂದರು. ಇದೆಲ್ಲ ನಮ್ಗೆ ಗೊತ್ತಿದೆ. ವೀರೇಂದ್ರ ಪಾಟೀಲ್ರಿಗೆ ಅವಮಾನ ಅವ್ರನ್ನ ಇದು ಮಾಡಿದ್ದು ಅದೆಲ್ಲ ನಮ್ಗೆ ಇತಿಹಾಸ ಗೊತ್ತು. ಹಾಗೆ ಬಂದಂತಹ ಜನತಾ ಪರಿವಾರದಲ್ಲಿದ್ದವರು ಜನತಾ ಪರಿವಾರದಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ್ ಫೈಟ್ ಇದ್ರೂ ಸಹ ಕಾಂಗ್ರೆಸ್ಸನ್ನು ವಿರೋಧಿಸಬೇಕು ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಕಾಲ ಅವರ ನಡುವೆ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ನಡೆದು ಬಂದಿತ್ತು. ಅದಾದ ಮೇಲೆ ಬಹುತೇಕ ಲಿಂಗಾಯತರು BJPಗೆ ಹೋದರು. ಒಕ್ಕಲಿಗರೆಲ್ಲ JDSನಲ್ಲಿ ಉಳ್ಕೊಂಡ್ರು. ಜನತಾದಳ ಇದು ಇಬ್ಬಾಗವಾಗಿ ಬೇರೆ ನಡೆದು ಹೋಗ್ಬಿಡ್ತು. ಬಹುಮಟ್ಟಿಗೆ ಒಕ್ಕಲಿಗರು JDSನಲ್ಲಿ ಉಳಿದ್ರು. ಲಿಂಗಾಯತರು ಸಂಪೂರ್ಣವಾಗಿ ಬಹುಮಟ್ಟಿಗೆ ಅವರು ಹೋಗಿದ್ದು BJPಗೆ. ಸ್ವಲ್ಪ ಕಾಲ ಮಾತ್ರ ಈ ಒಂದು ಲಿಂಗಾಯತ್ ವರ್ಸಸ್ ದಟ್ ಒಕ್ಕಲಿಗ ಪಾಲಿಟಿಕ್ಸ್ ಏನಿದೆ ಅದಕ್ಕೆ ಒಂದು ಮಧ್ಯಂತರ ವಿರಾಮ ಜನತಾ ಪರಿವಾರ ಕಾಲದಲ್ಲಿತ್ತು. ಅದು ಈ ಲಿಂಗಾಯತ್ ಒಕ್ಕಲಿಗ ಪಾಲಿಟಿಕ್ಸನ್ನು ಮೀರುವ ಯತ್ನವನ್ನು ಜನತಾ ಪರಿವಾರ ಅಥವಾ ಜನತಾ ರಾಜಕಾರಣ ಮಾಡಿತ್ತು. ಅದಾದಮೇಲೆ ಇಟ್ ಹ್ಯಾಸ್ ಬಿನ್ ಚೇಂಜ್ ಆಯಿತು. ಚೇಂಜ್ ಆದಮೇಲೆ ಈಗ BJPಯಲ್ಲಿ ಲಿಂಗಾಯತರು ಪವರ್ಫುಲ್ ಆಗಿದ್ದಾರೆ. ಅವರೇ ಬೆನ್ನೆಲುಬು. ಕಳೆದ ಬಾರಿ ಕೂಡ ಈ ಪಂಚಮಸಾಲಿ ಲಿಂಗಾಯತರು ಸ್ವಲ್ಪ ಕೈ ಕೊಟ್ಟಿದ್ದರಿಂದನೇ BJP ಹೊಡೆಸ್ಕೊಂಡು ಹೋಯ್ತು ಶಿಗ್ಗಾಂವದಲ್ಲಿ, ಅಲ್ಲಿ ಗೊತ್ತು ನಮಗೆ. ಈಗ CT ರವಿ ಎನ್ನುವ ಒಕ್ಕಲಿಗ
ಪಂಚಮಸಾಲಿ ಲಿಂಗಾಯತ ಮಹಿಳೆಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿರುವುದು ಇಟ್ ಈಸ್ ಸ್ಪ್ರೆಡ್ಡಿಂಗ್ ಎವ್ರಿವೇರ್. ಇದು ನೀವು ಕಾಡ್ಗಿಚ್ಚಿನಂತೆ ಅಂತೀವಿ ನೋಡಿ, ವೈಲ್ಡ್ ಫೈರ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಆ ಕಾಳ್ಗಿಚ್ಚಿನಂತೆ ಇದು ಹಬ್ಬುತ್ತಾ ಇದೆ ಒಳಗಡೆನೆ. ಸೊ ಅದು ಹಬ್ಬಿದ ಮೇಲೆ ಅದರ ಒತ್ತಡದಿಂದನೇ ಶಾಮನೂರು ಶಿವಶಂಕರಪ್ಪನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಕ್ಕೆ ನಿಂತಿದ್ದು. ಸೊ ಆದ್ದರಿಂದ ಈ ವಿಚಾರವನ್ನ ಇನ್ನೂ ಮುಂದಕ್ಕೆ ಒಯ್ಯುವುದು ಬಿಜೆಪಿ ಕಷ್ಟ. ಅವರು ಹುತಾತ್ಮ ನಾಯಕರನ್ನಾಗಿ ಮಾಡೋದು ಹೊರಟರು ಕೂಡ ಸಿ ಟಿ ರವಿಯನ್ನ ಒಂದು ಮಿತಿಯನ್ನ ಅವರು ಮೀರುವುದಕ್ಕಾಗಲ್ಲ. ಅದು ಬಿಜೆಪಿಯ ಬೆನ್ನೆಲುಬಾದ ಲಿಂಗಾಯತರನ್ನ ಅವರಿಂದ ದೂರ ಮಾಡ್ಬೋದು. ಯಾಕಂದರೆ ಜಾತಿ ಮನುಷ್ಯನ ಮನಸ್ಸಿನಲ್ಲಿ ಅಷ್ಟು ಗಾಢವಾಗಿ ಬೇರೂರಿ ಬಿಟ್ಟಿದೆ, ಅದನ್ನು ತೆಗೆದಾಕಕ್ಕಾಗಲ್ಲ. ನೀವು ನಮ್ಮವರು ಅಂತ ಇಲ್ಲಿ ಯಾರು ಅಂದರೆ ಅವು ನಮ್ಮ ಜಾತಿಯವರು ಅಂತ. ಬಸವಣ್ಣವರು ಇವನಮ್ಮವ ಅಂದರು. ಈಗ ಇವನಮ್ಮ ಅನ್ನೋದು ಪ್ರತಿಯೊಂದು ಜಾತಿಯೂ ಕೂಡ ಇವನಮ್ಮವ ಅಂದರೆ ನಮ್ಮ ಜಾತಿಯವನು ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಸೊ ಇದು ಬಿಜೆಪಿಗೆ ಸೀರಿಯಸ್ ಆದ ಥ್ರೆಟ್ ಆಗ್ಬೋದು. ಅವರು ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಉಳ್ಕೋತಾರೆ. ಅದರ್ವೈಸ್ ದೇ ವಿಲ್ ಸಮ್ ಪರ್ಸೆಂಟೇಜ್ ಆಫ್ ಲಿಂಗಾಯತ್ ವೋಟ್ಸ್ ವಿಲ್ ಡ್ರಿಫೆಡ್ ಅವೇ, ಹೊರಟೋಗ್ಬಿಡುತ್ತೆ. ಅದು ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆ ಏನಿದೆ ಅದು ತೋರಿಸ್ಕೊಡ್ತಾ ಇದೆ. ಲಿಂಗಾಯತ್ಸ್ ಆರ್ ಆರ್ಗನೈಸ್ಡ್ ಕಮ್ಯುನಿಟಿ, ದೇ ಆರ್ ಮೋರ್ ಆರ್ಗನೈಸ್ಡ್, ದೇ ಆರ್ ವೆರಿ ಸೆನ್ಸಿಟಿವ್ ಐ ಟೆಲ್ ಯು. ಆದ್ದರಿಂದ ಲಿಂಗಾಯತ ಮಹಿಳೆಯೊಬ್ಬಳಿಗಾದ ಅವಮಾನ ಇಡೀ ಲಿಂಗಾಯತ ಸಮುದಾಯ ತನಗಾದ ಅವಮಾನವನ್ನಾಗಿ ಸ್ವೀಕರಿಸುತ್ತೆ. ಹಾಗಿದ್ರೆ ಆ ಅವಮಾನ ಮಾಡಿದವರು ಯಾರು? ಒಕ್ಕಲಿಗ ಜಾತಿಗೆ ಸೇರಿರುವ ಸಿ ಟಿ ರವಿ. ಸೊ ಬಿಜೆಪಿ ಇಸ್ ಇನ್ ಟ್ರಬಲ್. ಈ ಸಂಘರ್ಷದಲ್ಲಿ ಬಿಜೆಪಿ ಕತ್ತರಿಗೆ ಸಿಕ್ಕಿದ ಅಡಿಕೆ ಅಂತಾಗಿದೆ. ಬಿಡಕ್ಕೂ ಆಗಲ್ಲ, ಅವರು ರಾಜಕೀಯವಾಗಿ ಅತಿ ಹೆಚ್ಚು ಬಳಸೋಕ್ಕೂ ಆಗಲ್ಲ. ಅದರಂತೆ ಬಿಜೆಪಿಯ ನಾಯಕರುಗಳಿಗೆ ಬೈಯೋದು ಕಷ್ಟ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಲಿಂಗಾಯತರು ಬೈಯೋಕ್ಕಾಗಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಹಂತವನ್ನು ಮೀರು ಬೈಯೋಕ್ಕೆ ಹೋದರೆ ಇಟ್ ವಿಲ್ ಬಿ ಪ್ರಾಬ್ಲಮೆಟಿಕ್. ಹಾಗಂತ ರಾಜಕೀಯವಾಗಿ ಬಳಸದೇ ಇರ್ಕೊಳ್ಳೋಕ್ಕೂ ಆಗಲ್ಲ. ದೇ ಆರ್ ಇನ್ ಟ್ರಬಲ್. ಸೊ ಇದು ಭಾಳ ಕುತೂಹಲಕರವಾದ್ದು. ನಾನು ಹೇಳಿದೆ ನಿಮಗೆ ಇನ್ನೊಂದು ಸಲ, ನಾನು ಯಾವಾಗಲೂ ಈ ಲಿಂಗಾಯತ್ ಆ್ಯಂಡ್ ವರ್ಸಸ್ ಒಕ್ಕಲಿಗ ಪೊಲಿಟಿಕ್ಸ್ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಏನಿವೆ, ಇದಾಗಿತ್ತು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ವಾಹಿನಿಯನ್ನು ನೋಡಿ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನಿಮ್ಮ ಸಹಾಯ ನನಗೆ ಬೇಕು. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇರಲಿ. ಎಲ್ಲರಿಗೂ ನಮಸ್ಕಾರ.